ಪಾಪನಾಶ ದೇವಾಲಯ ಜೀರ್ಣೋದ್ಧಾರ ಹೆಸರಲ್ಲಿ ನಡೆಯುತ್ತಿದೆ ಬೀದರ್ನಲ್ಲಿ ರಾಜಕೀಯ ಚಟಪಟಿ. ಸಚಿವ ಈಶ್ವರ್ ಖಂಡ್ರೆ ಸಂಸದ್ ಸಾಗರ್ ಖಂಡ್ರೆ ವಿರುದ್ಧ ಭಗವಂತ್ ಖೂಬಾ ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭಗವಂತ್ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ನಿಮ್ಮ ಕೊಡುಗೆ ಶೂನ್ಯ ಇದೆ. ಈಶ್ವರ್ ಖಂಡ್ರೆ ಅವರು ಅಭಿವೃದ್ಧಿ ದೃಷ್ಟಿಕೋನ ಹೀನ ರಾಜಕಾರಣಿಯಾಗಿದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಚಿಂತನೆಯೇ ಇಲ್ಲ. ಇನ್ನು ನನ್ನ ಪ್ರಯತ್ನದಿಂದಾಗಿ ನಾನು ನನ್ನ ಅವಧಿಯಲ್ಲಿ ನನಗೆ ಪ್ರಧಾನಿಯವರು ಕೊಟ್ಟಿರುವ ಕೊಡುಗೆ ಇದಾಗಿದೆ. 21 ಸೆಪ್ಟೆಂಬರ್ 2021ರಲ್ಲಿ ದೇವಸ್ಥಾನ ಅಭಿವೃದ್ಧಿಗಾಗಿ ಪ್ರಸ್ತಾವನೆ ನಾನು ಸಲ್ಲಿಸಿದ್ದೆ. ಇನ್ನು 25 ಅಕ್ಟೋಬರ್ 2023ರಂದು ಪ್ರಸಾದ ಯೋಜನೆಯಲ್ಲಿ ಮಂಜೂರಾತಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ಪತ್ರ ಕೂಡ ಬರೆಸಿದ್ದಾನೆ. 2023ರಲ್ಲಿ ಕಾಮಗಾರಿಗೆ ಟೆಂಡರ್ ಕೂಡ ಕರೆಯಲಾಗಿತ್ತು. ಇನ್ನು 7 ಮಾರ್ಚ್ 2024ರಂದು ಪಾಪನಾಶ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಮೋದಿಯವರು ಶಂಕುಸ್ಥಾಪನೆ ಮಾಡಿದ್ರು. ಇನ್ನು 7 ಮಾರ್ಚ್ 2024ರಂದು ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಮೋದಿಜಿಯವರು ಶಂಕುಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಕೊಡುಗೆ ಇದ್ದಿದ್ರೆ ಕಳೆದ ವರ್ಷವೇ ಕಾಮಗಾರಿ ಆರಂಭಿಸಬೇಕಾಗಿತ್ತು. ಇನ್ನು ಗುತ್ತಿಗೆದಾರ ನೇಮಕಗೊಂಡಿದ್ರು ಕೂಡ ಕಾಮಗಾರಿ ಆರಂಭಿಸಲು ಬಿಟ್ಟಿಲ್ಲ. ತಂದೆ ಮಗ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂತ ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೇಂದ್ರದ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಅವರ ಒಪ್ಪಿಗೆ ಪಡೆಯದೆ ಕಾರ್ಡ್ನಲ್ಲಿ ಹೆಸರು ಕೂಡ ಹಾಕಿಸಿದ್ದಾರೆ. ಅಧಿಕಾರ ಇದೆ ಅಂತ ಗುತ್ತಿಗೆದಾರನ ಬಳಿ ಹಣ ಪಡೆದು ಫ್ಲೆಕ್ಸ್ ಹಾಕಿ ಪ್ರಚಾರ ತೆಗೆದುಕೊಳ್ಳುತ್ತಿರುವುದನ್ನು ನಾನು ಸಹಿಸೋದಿಲ್ಲ. ಬದಲಿಗೆ ಜಿಲ್ಲೆಯಲ್ಲಿ ಅರಾಜಕತೆಗೆ ಅವಕಾಶ ಮಾಡಿಕೊಡಬೇಡಿ. ಸುಳ್ಳು ಹೇಳಿ ಸಮಾಜಕ್ಕೆ ಯಾವ ಕೊಡುಗೆ ಕೊಡುತ್ತಿದ್ದೀರಿ? ಪಾಪನಾಶ ದೇವಾಲಯಕ್ಕೆ ನಿಮ್ಮ ಕೊಡುಗೆ ಇದ್ರೆ ಫೆಬ್ರವರಿ 7ರಂದು ಪಾಪನಾಶ ಲಿಂಗದ ಮೇಲೆ ಆಣೆ ಪ್ರಮಾಣ ಮಾಡೋಣ. ಇನ್ನು ಹೀಗೆ ಫೆಬ್ರವರಿ 7ರಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಆಗಬಾರದು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮಾಜಿ ಸಂಸದ ಭಗವಂತ್ ಖೂಬಾ. ಈಶ್ವರ್ ಖಂಡ್ರೆ ರಾಜಕೀಯ ಜೀವನ ಕೊನೆಯ ಹಂತದಲ್ಲಿದೆ, ಅದಕ್ಕೆ ಇಷ್ಟೊಂದು ಚಡಪಡಿಸುತ್ತಿದ್ದಾರೆ. 2028ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ನಂತರ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆದ್ದು ಬರಲಿದೆ ಎಂದು ಈಶ್ವರ್ ಖಂಡ್ರೆಗೆ ಖೂಬಾ ಸವಾಲು ಹಾಕಿದ್ದಾರೆ. ನಂತರ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆದ್ದು ಬರಲಿದೆ ಎಂದು ಈಶ್ವರ್ ಖಂಡ್ರೆಗೆ ಖೂಬಾ ಸವಾಲು ಹಾಕಿ ಬೀದರ್ನಲ್ಲಿ ಖಂಡ್ರೆ ವಿರುದ್ಧ ಮಾಜಿ ಸಂಸದ ಭಗವಂತ್ ಖೂಬಾ ಕಿಡಿಕಾರಿದ್ದಾರೆ. ಭಗವಂತ ಖೂಬಾ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಆ ಸತ್ಯವನ್ನು ಮರಿಮಾಚಲಿಕ್ಕೆ ಇವತ್ತು ಸುಳ್ಳಿನ ಸರದಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟೌಟ್ಗಳನ್ನು ಹಾಕಿಕೊಂಡು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಇವತ್ತು ತೋರಿಸ್ಲಿಕ್ಕೆ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಶ್ ದೇವಸ್ಥಾನದ ನಡೀತಿರುತ್ತ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ, ತಂದೆ ಮಗನ ಕೊಡುಗೆ ಶೂನ್ಯ. ಮತ್ತು ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಹೀನ ರಾಜಕಾರಣಿ ಬೀದರ್ ಜಿಲ್ಲೆಯ. ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಕೋನ ದೂರದೃಷ್ಟಿಯ ಹೀನ ರಾಜಕಾರಣಿ. 21 ಸೆಪ್ಟೆಂಬರ್ 2022ರಂದು ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರದಲ್ಲಿ ಚರ್ಚೆ ಆಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೊಟ್ಟಿದ್ದಂಥ ಪತ್ರ ರಾಜ್ಯ ಸರ್ಕಾರ ಕೊಟ್ಟಿರ್ತದೆ. ಹೀಗಾಗಿ 7 ಮಾರ್ಚ್ 2024ರಂದು ಮೊನ್ನೆ ಪ್ರಧಾನಮಂತ್ರಿಗಳು ಪಾಪನಾಶ್ ದೇವಸ್ಥಾನದ ವರ್ಚುವಲ್ ಮುಖಾಂತರ ಶಿಲಾನ್ಯಾಸವನ್ನು ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ. ಅದಕ್ಕೆ ಮತ್ತು ನಾನು ಕಳೆದ 2 ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂಥ ಗಜೇಂದ್ರ ಶೇಖಾವತ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದ್ದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ತಕ್ಷಣವಾಗಿ ಕಾಮಗಾರಿ ಮಾಡಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ್ದಾರೆ. ಅಂದರೆ ತಂದೆ ಮಗ ತಮಗೆ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದ್ಕೊಂಡು
ಕಾಮಗಾರಿಯನ್ನು ಸುಮಾರು 6 ತಿಂಗಳಿಂದ ಇದಕ್ಕೆ ತಡೆ ಹಿಡಿದ್ದಾರೆ. ಇವತ್ತು ಅನಿವಾರ್ಯವಾಗಿ ಕೆಲಸ ಪ್ರಾರಂಭ ಆದಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಶಂಕುಸ್ಥಾಪನೆ ಅನ್ನುವಂಥದ್ದನ್ನು ಇವತ್ತು ಇನ್ವಿಟೇಷನ್ ಕಾರ್ಡ್ ಮಾಡಿ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಮತ್ತು ಮಗಂದು ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಇಲ್ಲ. ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡಿ. ನೀವು ನಿಮ್ಮ ಮಗ ಮತ್ತು 7ನೇ ತಾರೀಕಿಗೆ ನಿಮ್ಮ ಮಗನ ಅದರಲ್ಲಿ ಪ್ರಯತ್ನ ಇತ್ತಂದರೆ ಆ ಪಾಪನಾಶ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟು ಆಣಿ ಪ್ರಮಾಣ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡ್ಲಿಕ್ಕೆ ಬರ್ರಲ್ಲಿ. ಆರುವ ದೀಪ ಕುಡಿ ಬಂದು ಭಾಳ ಫಡ್ಫಡಾಸ್ತದಂತ. ಆರುವ ದೀಪ ಕುಡಿ ಬಂದು ಫಡ್ಫಡಾಸ್ತದಂತ. ಹಾಂಗ ಈಶ್ವರ್ ಖಂಡ್ರೆಯವ್ರ ರಾಜಕಾರಣ ಜೀವನ ಬಹುತೇಕ ಕೊನೆ ಹಂತದ ಅನ್ನಿಸ್ತದ. ಅದ್ರ ಕಡೆ ಜಾಸ್ತಿ ಫಡ್ಫಡಾಸ್ಲತ್ತಾರ. ನಿಮಗೆ ಚಾಲೆಂಜ್ ಮಾಡ್ತೀನಿ, 2028ರ ಚುನಾವಣೆಯಲ್ಲಿ ಭಾಲ್ಕಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಆರ್ಸ್ ಬರ್ತಾರೆ ಅನ್ನುವಂಥದ್ದನ್ನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಸುಳ್ಳಾಡಿ ಮೋಸ ಮಾಡಿ ಎಲ್ಲ ಸಾಬೀತುಪಡಿಸೋ ಯಾವ ಶರಣ ಸಂಸ್ಕೃತಿಯಲ್ಲಿ ಬೆಳೆದ್ರಿ ಈಶ್ವರ್ ಖಂಡ್ರೆಯವರೇ? ನೀವು ಮಾತಾಡಿದರೆ ಬಸವಣ್ಣನ ಹೆಸರು ತಗೊಳ್ತೀರಿ, 12ನೇ ಶತಮಾನದ ಶರಣ ಹೆಸರು ತಗೊಳ್ತೀರಿ, ಅಖಿಲ ಭಾರತೀಯ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರಿ. ಯಾವ ಶರಣ ಸಂಸ್ಕೃತಿಯನ್ನು ನಿಮ್ಮ ರಕ್ತದಲ್ಲಿ ಗುಡಿಸ್ಕೊಂಡ್ರೆ ಹೇಳಕ್ರೆ ಹೇಳ್ರಿ ನನಗೆ. ಯಾರಾದರೂ ಇದ್ರೆ ಈ ಥರ ಶರಣರು? ಇದು ಯಾವುದೇ ಕಾರಣಕ್ಕೆ 7ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಆಗಕೂಡದು. ಅತ್ಯಂತ ಪುರಾತನ ದೇವಸ್ಥಾನದಲ್ಲಿ ಒಂದಾದ ನಮ್ಮ ಕೇಂದ್ರ ಸರ್ಕಾರ ಹಿಂದೆ ಕೇಂದ್ರದ ಮಂತ್ರಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಭಗವತಿಯವರ ನೇತೃತ್ವದಲ್ಲಿ ಸಂಘರ್ಷ ಮಾಡಿ